ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಲಾಂಗ್ ವಿಡಿಯೋದಲ್ಲಿ ಬರ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ಲು ರಾಗಿ ಹಾಲ್ಬಾಯಿ ಮಾಡೋಕ್ಕೆ ನಾನಿಲ್ಲಿ 1.5 ಕಪ್ಪಷ್ಟು ರಾಗಿನ ತೊಗೊಂಡಿದ್ದೀನಿ. ರಾಗಿನ ಕ್ಲೀನಾಗಿರೋ ರಾಗಿನ ನೀವು ತೊಗೋಬೇಕು. ಹಳ್ಳೇನಾದರೂ ಇದ್ದರೆ ಜಾಲಿಸ್ಬಿಟ್ಟು ತೊಗೋಬೇಕು. ನಾನಿಲ್ಲಿ ಕ್ಲೀನಾಗಿರೋ ರಾಗಿನೇ ತೊಗೊಂಡಿದ್ದೀನಿ. ಎಷ್ಟೇ ಕ್ಲೀನಾಗಿದ್ರೂ ರಾಗಿನ ಒಂದು 3 ರಿಂದ 4 ಸತಿ ನೀರಿನಲ್ಲಿ ಚೇಂಜ್ ಮಾಡಿ ನೀವು ತೊಳ್ಕೊಬೇಕಾಗತ್ತೆ. ರಾಗಿನ ಕ್ಲೀನಾಗಿ ನೀವು ರಾಗಿನ ತೊಳ್ಕೊಂಡಾದ್ಮೇಲೆ ಗಲೀಜು ನೀರಂತೂ ಬಂದೇ ಬರುತ್ತೆ. ಅದರಲ್ಲಿ ಒಂದು 4 ಸತಿ ನಾನು 3 ಸತಿ ನೀರು ಚೇಂಜ್ ಮಾಡಿಬಿಟ್ಟು 4ನೇ ಸತಿಗೆ ನೀರನ್ನ ಹಾಕಿಬಿಟ್ಟು ನೆನೆಸಿಟ್ಕೋತಾ ಇದ್ದೀನಿ. ಇದು 8 ಅವರು ನೆನಿಬೇಕು, ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 6 ಅವರ್ ಆದರೂ ನೆನಿಬೇಕು. ಇವಾಗ ಇದು ನೆಕ್ಸ್ಟ್ ಡೇ ನಾನು ತೊಗೋತಾ ಇರೋದು. ನೈಟಲ್ಲಿ ನಾನು ನೆನೆ ಇಟ್ಟಿದ್ದೆ, ಹಾಗೆ ನೆಕ್ಸ್ಟ್ ಡೇ ತೊಗೋತಾ ಇದ್ದೀನಿ. ನಾನಿದು ರಾಗಿದು ಹಾಲನ್ನ ತಕ್ಕೋಬೇಕು. ರುಬ್ಕೊಂಡು ನಾನು ರಾಗಿ ಹಾಲನ್ನ ತಕ್ಕೋತಾ ಇದ್ದೀನಿ. ಒಂದು ತಳ್ಳಗೆ ಇರೋ ಬಟ್ಟೆಯಲ್ಲಿ ನಾವು ತಗೋಬೇಕು. ಜಾಲರಿಯಲ್ಲಿ ಇದು ಮಾಡಿದ್ರೆ ಅದರದ್ದು ಕಪ್ಪಾಗಿ ಆಮೇಲೆ ತಿಕ್ಕಾಗಿರೋ ಪಾರ್ಟು ಬಂದ್ಬಿಡುತ್ತೆ. ನಮಗೆ ಆದಷ್ಟು ಹಾಲು ತೆಗಿಯೋಕ್ಕೆ ಪ್ರಯತ್ನ ಪಡಬೇಕು. ನಾವಿಲ್ಲಿ ರಾಗಿ ಹಾಲು ಎಷ್ಟು ಬರುತ್ತೋ ಅಷ್ಟು ಇದು ಸ್ವೀಟು ತುಂಬಾ ಚೆನ್ನಾಗಿರುತ್ತೆ. ಇದೊಂಥರ ಹಲ್ವಾ ಥರ. ರಾಗಿ ಹಾಲ್ಬಾಯಿ ಅಂದರೆ ರಾಗಿ ಹಲ್ವಾ ಥರ. ರಾಗಿ ಹಾಲನ್ನ ಚೆನ್ನಾಗಿ ನಾವು ತಕ್ಕೊಂಡು ಇಟ್ಕೊಂಡು ನಾವು ಎಷ್ಟು ರಾಗಿನ ತೊಗೊಂಡಿದ್ದೇವೋ ಅಷ್ಟೇ ಕ್ವಾಂಟಿಟಿಯಷ್ಟು ಹಸಿ ಕೊಬ್ಬರಿನ ತೊಗೋಬೇಕು. ತೆಂಗಿನಕಾಯಿನ ತೊಗೋಬೇಕು, ಹಸಿ ತೆಂಗಿನಕಾಯಿನ. ನಾನಿಲ್ಲಿ 1.5 ಕಪ್ಪಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ತೆಂಗಿನಕಾಯಿನೂ ಸೇಮ್ ಪ್ರೊಸೆಸ್ಸು. ತೆಂಗಿನಕಾಯಿನ ನೀವು ಜಾಲರಿಯಲ್ಲಿ ಇದು ಮಾಡ್ಕೋಬೋದು, ಬಟ್ಟೆಯಲ್ಲಿ ಅವಶ್ಯಕತೆ ಇಲ್ಲ. ರಾಗಿ ಹಾಲು ಎಷ್ಟು ಇದೆಯೋ ಅಷ್ಟೇ ತೆಂಗಿನಕಾಯಿ ಹಾಲನ್ನು ಬರಬೇಕು. ಇವಾಗ ನನಗೆ 2 ಕಪ್ಪಷ್ಟು ರಾಗಿ ಹಾಲು ಸಿಕ್ಕಿದೆ. 1.5 ಕಪ್ಪಷ್ಟು ರಾಗಿಗೆ 2 ಕಪ್ಪಷ್ಟು ರಾಗಿ ಹಾಲನ್ನ ಸಿಕ್ಕಿದೆ ಒಟ್ಟಿನಲ್ಲಿ. ಅದಕ್ಕೆ ನಾನು 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅಂದರೆ ಟೋಟಲಾಗಿ 4 ಕಪ್ಪಷ್ಟು ರಾಗಿ ಹಾಲು ಸಿಕ್ಕಂಗಾಯ್ತು. ಇವಾಗ ಇದಕ್ಕೆ ನಾನು 2 ಕಪ್ಪಷ್ಟು ತೆಂಗಿನ ಹಾಲನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ಟವ್ ಮೇಲೆ ಇಟ್ಕೊಂಡು ನೀವು ಕಲಿಸ್ತಾ ಹೋಗಬೇಕು. ಹಾಗೆ ನಾನಿಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ಈ ಸ್ವೀಟಿಗೆ ಬೆಲ್ಲ ಯೂಸ್ ಮಾಡೋದ್ರಿಂದನೇ ಚೆನ್ನಾಗಿರುತ್ತೆ. ನಾನು ಸ್ವೀಟು ನಮ್ಮ ಟೇಸ್ಟ್ ಪ್ರಕಾರ ನಾನು ಕಡಿಮೆನೇ ಹಾಕ್ಕೊಂಡಿರೋದು. ನೀವು 2-2.5 ಕಪ್ಪಷ್ಟು ಹಾಕ್ಕೋಬೋದು, ಇಲ್ಲಾಂದರೆ ನೀವು 2 ಕಪ್ಪಷ್ಟು ಹಾಕ್ಕೋಬೋದು. ನಾನಿಲ್ಲಿ 2 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. 1.5 ಕಪ್ಪು ರಾಗಿಗೆ ಮತ್ತು 1.5 ಕಪ್ಪು ತೆಂಗಿನಕಾಯಿಗೆ ನಾನು 2 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಸ್ಟವ್ನ ಹಚ್ಕೊಂಡು ಕಲಿಸ್ತಾನೆ ಇರಬೇಕು. ಸ್ಟವ್ನ ಆನ್ ಮಾಡಿಬಿಟ್ಟು ಬಿಡೋಕ್ಕೆ ಹೋಗಬೇಡಿ, ಇದು ಗಂಟಾಗಿ ಆಗಿಬಿಡುತ್ತೆ. ಇದನ್ನು ನೀವು ಕಲಿಸ್ತಾನೆ ಇರಬೇಕು, ಸೌಟು ತಿರುಗಿಸ್ತಾನೆ ಇರಬೇಕು. ನೋಡಿ, ಥಿಕ್ನೆಸ್ ಆಗಿ ಬರ್ತಾ ಇದೆ. ಇವಾಗ ಇದು ಹಲ್ವಾ ಥರ ಬರಬೇಕು, ಆ ಕನ್ಸಿಸ್ಟೆನ್ಸಿಗೆ ಬರಬೇಕಿದು. ಇದು ಥಿಕ್ನೆಸ್ ಆದ ತಕ್ಷಣ ನೀವು ಕೈ ಬಿಡದೇನೆ ತಿರುಗಿಸ್ತಾನೆ ಇರಬೇಕು. ನಾನು ಈ ಟೈಮಲ್ಲಿ ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಬೇರೆ ಏನೂ ಬೇಕಾಗಿಲ್ಲ, ಬರೀ ರಾಗಿ ಹಾಲು ಹಾಗೆ ಏಲಕ್ಕಿ ಪೌಡ್ರು, ಆಮೇಲೆ ತೆಂಗಿನಕಾಯಿ ಹಾಲು, ಆಮೇಲೆ 1 ಕಪ್ಪಷ್ಟು ತುಪ್ಪ ಹಿಡಿಯುತ್ತೆ. ಈ ಥಿಕ್ನೆಸ್ಸು ಗಟ್ಟಿಯಾಗಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಒಂದೊಂದೇ ಸ್ಪೂನಷ್ಟು ಗಟ್ಟಿ ತುಪ್ಪನ ಆ್ಯಡ್ ಮಾಡಿಕೊಂಡು ಆ ತುಪ್ಪ ಎಲ್ಲದಕ್ಕೂ ಮಿಕ್ಸ್ ಆಗೋವರೆಗೂ, ಅದು ಇದರಲ್ಲಿ ಮಿಕ್ಸ್ ಆಗೋವರೆಗೂ ನೀವು ಕಾಯಬೇಕು. ತಿರ್ಗಾ ಅಟ್ ಎ ಟೈಮ್ ತುಪ್ಪನ ಹಾಕ್ಕೊಳಕ್ಕೆ ಹೋಗಬೇಡಿ. ಒಂದು 3 ರಿಂದ 4 ಸತಿಗೆ ಹಾಕ್ಕೊಂಡು ನೀವು ತಿರುಗಿಸ್ಕೊಳ್ಳಿ. ಇವಾಗ ನಾನು 2 ಸತಿ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಹಲ್ವಾದಲ್ಲಿ ಮಿಕ್ಸ್ ಆಗ್ತಾ ಇದೆ. ನೋಡಿ, ಈ ಥರ ಚೆನ್ನಾಗಿ ಬಂದಾದಮೇಲೆ ತಿರುಗಿಸ್ತಾನೇ ಇರಬೇಕು. ಇದು ಇವಾಗ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ. ನಾನು ಕೊನೆಯದಾಗಿ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಹೆಲ್ದಿಯಾಗಿರುತ್ತೆ ಇದು ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ. ಇವಾಗ ನಾವು ತಕ್ಕೊಂಡು ಸೆಟ್ ಮಾಡೋಕ್ಕೆ ಒಂದು ಪ್ಲೇಟ್ಗೆ ತುಪ್ಪನ ಸವರ್ತಾ ಇದ್ದೀನಿ ನಾನು. ಇಲ್ಲಾಂದರೆ ನೀವು ಬಾಳೆ ಎಲೆ ಹಾಕ್ಕೊಂಡು ಅದ್ರ ಮೇಲೂ ನೀವು ಇದನ್ನು ಸೆಟ್ ಮಾಡ್ಬೋದು. ನಾನಿಲ್ಲಿ ತಟ್ಟೆಗೆ ತುಪ್ಪ ಹಾಕ್ಕೊಂಡು ಇದನ್ನು ಸೆಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಹಾಕ್ಕೊಂಡು ನೀವು ಏನಿಲ್ಲ ಅಂದರೂ ಒಂದು ಅರ್ಧ ಅವರಿಂದ 1 ಅವರ್ವರೆಗೂ ಬಿಟ್ಟರೆ ಇದು ಸೆಟ್ ಆಗಿಬಿಟ್ಟಿರುತ್ತೆ. ಆಮೇಲೆ ನೀವು ಕಟ್ ಮಾಡ್ಕೋಬೋದು ಈಸಿಯಾಗಿ. ಹಾಗೆ ನಾನಿಲ್ಲಿ 2 ತಟ್ಟೆಗೆ ನಾನು ಸೆಟ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೋತಾ ಇದ್ದೀನಿ.
ನೋಡಿ 1.5 ಕಪ್ಪಷ್ಟು ರಾಗಿ ಇದು ಕಾಳನ್ನ ತೊಗೊಂಡಿರೋದಕ್ಕೆ ಇಷ್ಟೊಂದು ಹಲ್ವಾ ಬಂದಿದೆ ನನಗೆ. ಇಷ್ಟೊಂದು ರಾಗಿ ಆಲ್ಬಾಯಿ ಬಂದಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಈ ಥರ. ಆಲ್ಮೋಸ್ಟ್ ಇವಾಗ ಸಟ್ ಮಾಡಿ ಇಟ್ಟಿದ್ದಾಯಿತು. ಇವಾಗ ನಾವು ಇದನ್ನು 1.5 ಅವರ್ ಬಿಟ್ಬಿಟ್ಟು ನಾವು ತೆಗಿಬೋದು. ಇಲ್ಲಾಂದರೆ ನೀವು ಬೇಗ ಸೆಟ್ ಆಗಬೇಕಂದ್ರೆ ನೀವು ಫ್ರೀಝರಲ್ಲೂ ಇಟ್ಕೋಬೋದು. 15 ಮಿನಿಟ್ಸ್ ಅಷ್ಟು ಫ್ರೀಝರಲ್ಲಿ ಇಟ್ಕೊಂಡ್ರೆ ಇದು ಸೆಟ್ ಆಗಿಬಿಡುತ್ತೆ. ಆಚೆ ಇಟ್ಕೊಂಡ್ರೂ ನೀವು ಸೆಟ್ ಆಗುತ್ತೆ ಈಸಿಯಾಗಿ. ಇವಾಗ ನಾನು ಸೆಟ್ ಮಾಡೋಕೆ ಇಟ್ಕೊಂಡು ನೋಡಿ 1 ಅವರ್ ಮೇಲಾಯಿತು. 1 ಅವರ್ ಒಂದು ಕಾಲು ಅವರ್ ಆಯಿತು. ಇದು ಪೂರ್ತಿಯಾಗಿ ಆರಿಬಿಟ್ಟು ಸೆಟ್ ಆಗಿದೆ. ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ಇದಕ್ಕೆ ಮೇಲೆ ಡೆಕೋರೇಷನಿಗೆ ಬೇಕಂದರೆ ನೀವು ಗಸಗಸೆನೂ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಏನು ಹಾಕ್ಕೋತಾ ಇಲ್ಲ. ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಸ್ಕ್ವೇರ್ ಶೇಪಲ್ಲಿ ಬೇಕಂದರೆ ಸ್ಕ್ವೇರ್ ಶೇಪಲ್ಲೂ ನೀವು ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ತುಂಬಾ ಸಾಫ್ಟಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ. ರೇಷಿಯೋನ ನಾನು ಡೀಟೇಲಾಗಿ ವಿಡಿಯೋದಲ್ಲಿ ಹೇಳಿದ್ದೀನಿ ಆಲ್ರೆಡಿ. ಹಾಗೆ ನೀವು ಇದನ್ನು ಆರಾಮಾಗಿ ಒಂದು ವೀಕ್ವರೆಗೂ ಇಟ್ಕೊಂಡು ತಿನ್ಬೋದು. ಒಂದು ವಾರವರೆಗೂ ಇಟ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. 1 ವೀಕ್ವರೆಗೂ ನೀವು ಇಟ್ಕೊಂಡು ತಿನ್ಬೋದು. ಆಚೆ ಇಟ್ಟರೆ ಒಂದು 2 ಡೇಸಲ್ಲಿ ನೀವು ಇದನ್ನು ಯೂಸ್ ಮಾಡಬೇಕಷ್ಟೇ. ಅಂದರೆ ಮಾಡಿದ ದಿನ ಮತ್ತು ನೆಕ್ಸ್ಟ್ ಡೇ ಅಲ್ಲಿ ಮುಗಿಸ್ಬಿಡ್ಬೇಕು. ಫ್ರಿಜ್ಜಲ್ಲಿ ಇಟ್ಟರೆ 1 ವೀಕ್ವರೆಗೂ ನೀವು ಒಂದು 4 to 5 ಡೇಸಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು.